ಅಪಾರ್ಟ್ಮೆಂಟ್ ಅಲ್ಲಿರೋರು ಈ ಕೆಳಗೆ ಹೇಳುವಂತ 3 ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಒನ್ ಯಾವ್ದು ಅಂದ್ರೆ ರಾಂಗ್ ಕರ್ಟನ್ ಅಂಡ್ ಲೇಯರಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಬರೀ ಬ್ಲಾಕ್ ಔಟ್ ಕರ್ಟನ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ನ್ಯಾಚುರಲ್ ಲೈಟ್ ನಿಮ್ಮ ಮನೆ ಒಳಗಡೆ ಬರಲ್ಲ. ಸೊ ಅಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗೆ ಗೊತ್ತು ನ್ಯಾಚುರಲ್ ಲೈಟ್ ಎಷ್ಟು ಇಂಪಾರ್ಟೆಂಟ್ ಅಂಡ್ ಕ್ರೂಷಿಯಲ್ ಅಂತ. ಸೊ ಇದಕ್ಕೋಸ್ಕರ ನೀವು ಕರ್ಟನ್ ಹಾಕಿದಾಗ ಶೇವ್ ಕರ್ಟನ್ಸ್ ಆಸ್ ವೆಲ್ ಆಸ್ ನೀವು ಬ್ಲಾಕ್ ಔಟ್ ಕರ್ಟನ್ಸ್ ಹಾಕ್ರಿ. ಸೊ ಇದರಿಂದ ನಿಮಗೆ ನ್ಯಾಚುರಲ್ ಲೈಟ್ ಒಳಗಡೆ ಬರುತ್ತೆ ಆಸ್ ವೆಲ್ ಆಸ್ ನಿಮ್ಮ ಪ್ರೈವಸಿನು ಮೇಂಟೈನ್ ಆಗುತ್ತೆ. ಸೆಕೆಂಡ್ ಒನ್ ಬಂದು ಓವರ್ ಸೈಜ್ ಫರ್ನಿಚರ್ ಅಂತ ಅಂದ್ರೆ ಯಾವ್ದಾದ್ರು ನೀವು ಸೋಫಾ ಹಾಕ್ಬೋದು, ಅದು ತುಂಬಾ ದೊಡ್ಡದಾಗಿತ್ತು ಅಥವಾ ಯಾವ್ದಾದ್ರು ಬಲ್ಕಿ ಇರುವಂತ ಡೈನಿಂಗ್ ಟೇಬಲ್ಸ್ ಯೂಸ್ ಮಾಡಿದಾಗ ನಿಮ್ಮ ಸರ್ಕ್ಯುಲೇಷನ್ ಸ್ಪೇಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಅಪಾರ್ಟ್ಮೆಂಟ್ ಇಲ್ಲಿದಾಗ ಏನ್ ಮಾಡಿ ನೀವು ಮಲ್ಟಿ ಫಂಕ್ಷನಲ್ ಹಾಗೂ ಬಂದು ಕಾಂಪ್ಯಾಕ್ಟ್ ಆಗಿರುವಂತ ಫರ್ನಿಚರ್ಸ್ ಯೂಸ್ ಮಾಡಿದಾಗ ನಿಮ್ ಸರ್ಕ್ಯುಲೇಷನ್ ಸ್ಪೇಸ್ ಚೆನ್ನಾಗಿರುತ್ತೆ ಹಾಗೂ ಕ್ಲಟರ್ಸ್ ಫ್ರೀ ಇರುತ್ತೆ. ಥರ್ಡ್ ಪಾಯಿಂಟ್ ಬಂದು ಯೂಸಿಂಗ್ ಆಫ್ ವರ್ಟಿಕಲ್ ಸ್ಪೇಸ್ ಅಂತೀವಿ. ಅಂದ್ರೆ ಅಪಾರ್ಟ್ಮೆಂಟ್ ಅಂತ ಬಂದಾಗ ವಾಲ್ ಯೂನಿಟ್ಸ್ ಆಗಿರ್ಬೋದು, ಓವರ್ ಹೆಡ್ ಯೂನಿಟ್ಸ್, ಟಾಲ್ ಯೂನಿಟ್ ಮತ್ತೆ ಫ್ಲೋರ್ ಟು ಸೀಲಿಂಗ್ ಇರೋ ವಾರ್ಡ್ರೋಬ್ಸ್ ತರ ನೀವು ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸ್ಪೇಸ್ ತುಂಬಾ ಕ್ಲಟರ್ ಆಗಿ ಕಾಣಿಸಲ್ಲ. ಅಂದ್ರೆ ಏನ್ ಟೋಟಲ್ ವಾಲ್ಯೂಮ್ ಚೆನ್ನಾಗಿ ಕಾಣುತ್ತೆ, ಅಂದ್ರೆ ಸ್ಪೇಷಿಯಸ್ ಆಗಿರುತ್ತೆ. ಸೊ ಇದೇ ತರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ವಿಡಿಯೋಸ್ ಫಾಲೋ ಮಾಡಿ ಹಾಗೂ ಕಮೆಂಟ್ ಅಲ್ಲಿ ನೀವು ಅಪಾರ್ಟ್ಮೆಂಟ್ ಅಂತ ಹಾಕಿದಾಗ ಅಲ್ಲಿ ಏನೇನು ಬೇಕಾಗುತ್ತೆ ನಮಗೆ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು.